ಸರ್ಕಾರಿ ಬಾಲಕಿಯರ ರಕ್ಷಣಾ ಮಂದಿರದ ಅಧೀಕ್ಷಕರ ವಿರುದ್ಧ ನ್ಯಾಯಾಧೀಶರಿಗೆ ದೂರು ನೀಡಲಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಘಟನೆ ನಡೆದಿದೆ. ಬಾಲಕಿಯರ ಬಾಲಮಂದಿರದ ಅಧೀಕ್ಷಕಿ ಮಮತಾ ಎಂಬುವವರಿಂದ ದೈಹಿಕ ದೌರ್ಜನ್ಯ, ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಮಾಡಿ ದೂರು ಸಲ್ಲಿಸಲಾಗಿದೆ. ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ನ್ಯಾಯಮೂರ್ತಿಗಳು ಭೇಟಿ ನೀಡಿದ ವೇಳೆ ನೊಂದ ಮಕ್ಕಳು ನ್ಯಾಯಾಧೀಶರ ಎದುರಿನಲ್ಲಿಯೇ ಅಳಲು ತೋಡಿಕೊಂಡಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನೀಡಿದ ದೂರಿನ ಅನ್ವಯ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿಂದೆಯೂ ಕರ್ತವ್ಯ ಲೋಪ ಎಸಗಿದ್ದ ಬಾಲಮಂದಿರದ ಅಧೀಕ್ಷಕಿ ಮಮತಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಅಧೀಕ್ಷಕಿ ಮಮತಾ ಹಾಗೂ ಸಹಾಯಕಿ ಸರಸ್ವತಮ್ಮ ವಿರುದ್ಧ ದೂರು ದಾಖಲಾಗಿದೆ. ಮಹಿಳಾ ಪೊಲೀಸರಿಂದ ಕೃತ್ಯ ನಡೆದ ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಗಿದ್ದು, ಆರೋಪಿಗಳ ವಿಚಾರಣೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ. ದೂರು ದಾಖಲಾದ ಹಿನ್ನೆಲೆಯಲ್ಲಿ ಅಧೀಕ್ಷಕಿ ಮಮತಾ ಅವರನ್ನು ಬಾಲಮಂದಿರದಿಂದ ಎತ್ತಂಗಡಿ ಮಾಡಲಾಗಿದೆ. ಶಿಸ್ತು ಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಿಂದ ವರದಿ ಸಲ್ಲಿಕೆಯಾಗಿದ್ದು, ಆರೋಪಿತರ ವಿರುದ್ಧ ವಿಚಾರಣೆ ಚುರುಕುಗೊಂಡಿದೆ. ಎಲ್ಲರಿಗೂ ಕೂಡ ನಮಸ್ಕಾರ. ಶ್ರೀಮತಿ ಮಮತಾ ಎಂ, ಅಧೀಕ್ಷಕರು, ಸರ್ಕಾರಿ ಬಾಲಕಿಯರ ಬಾಲಮಂದಿರ, ಚಿಕ್ಕಬಳ್ಳಾಪುರ. ಇವರು ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಅಧೀಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಬಾಲಕಿಯರ ಬಾಲಮಂದಿರಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಚಿಕ್ಕಬಳ್ಳಾಪುರ, ಇವರು ದಿನಾಂಕ 26/11/2024 ಈ ಬಾಲಕಿಯರ ಬಾಲಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ಕಂಪ್ಲೇಂಟ್ಸ್ಗಳನ್ನು ಮಾನ್ಯ ಸಿವಿಲ್ ನ್ಯಾಯಾಧೀಶರ ಗಮನಕ್ಕೆ ಮಕ್ಕಳು ತೆಗೆದುಕೊಂಡು ಬರ್ತಾರೆ. ಅಲ್ಲಿರ್ತಕ್ಕಂಥ ಫುಡ್ ಏನಿದೆ ಆ ಫುಡ್ಡನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಫುಡ್ಡನ್ನು ಪರಿಶೀಲನೆ ಮಾಡಿದಾಗ ಆ ಫುಡ್ಡು ತುಂಬ ಕಳಪೆಯಾಗಿರ್ತಕ್ಕಂಥದ್ದು ಕೂಡ ಕಂಡುಬಂತು. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಪರಿಶೀಲನೆಗೆ ನಮ್ಮ ಕಚೇರಿಗೆ ಕೂಡ ತಂದು ನೋಡಿದಾಗ ಅದರಲ್ಲಿ ತುಂಬ ಡಸ್ಟ್ ಇರ್ತಕ್ಕಂಥದ್ದು, ಆಹಾರದಲ್ಲಿ ಈ ಹುಳುಗಳು ಓಡಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ನಾವು ಕೂಡ ಕಣ್ಣಾರೆ ಅದನ್ನು ಗಮನಿಸಿದ್ದೀವಿ. ಸೊ ಹಾಗಾಗಿ ಮಾನ್ಯ ಸಿವಿಲ್ ನ್ಯಾಯಾಧೀಶರು ಕೂಡ ಈ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ನಮಗೆ ಪತ್ರವನ್ನು ಬರೆದು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಈ ಸಂಬಂಧವಾಗಿ ಆ ಎಲ್ಲ ಫುಡ್ ಗ್ರೇನ್ಸನ್ನು ಕೂಡ ನಾವು ಇಲ್ಲಿಗೆ ಮತ್ತೆ ತರಿಸ್ಕೊಂಡು ಮತ್ತೊಮ್ಮೆ ನಾವು ವೆರಿಫೈ ಮಾಡಿದಾಗ ಅದು ಸತ್ಯಾಂಶದಿಂದ ಕೂಡಿರ್ತಕ್ಕಂಥದ್ದು ಕೂಡ ಕಂಡುಬಂತು. ಹಾಗಾಗಿ ಈ ಒಂದು ಬಾಲಕಿಯರ ಬಾಲಮಂದಿರದಲ್ಲಿ ಮಕ್ಕಳನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಂಪ್ಲೇಂಟು. ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರ ಎದುರಿಗೇ ಮಕ್ಕಳು ನಮ್ಮನ್ನು ಕೋಲಿನಿಂದ ಹೊಡಿತಕ್ಕಂಥದ್ದು, ಅವ್ಯಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು, ಇದೆಲ್ಲದನ್ನು ಕೂಡ ನಮಗೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಒಂದು ಕಂಪ್ಲೇಂಟು ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರ ಎದುರಿಗೇ ಮಕ್ಕಳು ದಾಖಲು ಮಾಡಿರ್ತಕ್ಕಂಥದ್ದು ಕೂಡ ಕಂಡುಬಂತು. ಹಾಗಾಗಿ ಈ ಬಾಲಕಿಯರ ಬಾಲಮಂದಿರವನ್ನು ನೋಡ್ಕೊಳ್ತಕ್ಕಂಥ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರಿದ್ದಾರೆ ಅವರು ಡೆಲ್ಲಿಗೆ ಟ್ರೈನಿಂಗಿಗೆ ಅಂತ ಹೇಳ್ಬಿಟ್ಟು ನಾವು ವರ್ಕ್ಶಾಪಿಗೆ ಅಂತೇಳಿ ಕಳಿಸ್ಕೊಟ್ಟಿದ್ದು. ಅವರು ಅಲ್ಲಿಂದ ವಾಪಸ್ ಬಂದ ತಕ್ಷಣವೇ ಅವರಿಗೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ನಾನು ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದೆ. ಅವರು ನಮಗೆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಆ ಒಂದು ಕೇಂದ್ರಕ್ಕೆ ಹೋಗಿಬಿಟ್ಟು ತಪಾಸಣೆಯನ್ನು ಕೂಡ ಮಾಡಿಬಿಟ್ಟು ಅವರು ಕೂಡ ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಅವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಎಂಬತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರ ಮೇಲೆಗೆ ಶ್ರೀಮತಿ ಮಮತಾ ಎಂ ಅಧೀಕ್ಷಕರು ಇವ್ರ ಮೇಲೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಹೋಗಿಬಿಟ್ಟು ಅಲ್ಲಿ FIR ಅನ್ನು ಕೂಡ ನಾವು ದಾಖಲು ಮಾಡಿದ್ದೀವಿ. ಹಾಗಾಗಿ ಸರಿ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ವುಮೆನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಿಂದ ಈ ಕಂಪ್ಲೇಂಟ್ ಬಂದಿದೆ. ಇದು ರಿಗಾರ್ಡಿಂಗ್ ಬಾಲ್ ಮಂದಿರ್, ಇದು ಗರ್ಲ್ ಸ್ಟೂಡೆಂಟ್ಸ್ದು ಬಾಲ್ ಮಂದಿರ್ ಇದೆ. ಅಲ್ಲಿ ಕೆಲಸ ಮಾಡ್ತಾರೆ ವಾರ್ಡನ್ಸ್ ವಗೇರ ಮತ್ತು ಬೇರೆ ಸ್ಟಾಫ್. ಅವರು ಮಕ್ಕಳಿಗೆ ಏನು ತೊಂದರೆ ಕೊಟ್ಟಿದ್ದಾರೆ, ಅವ್ರಿಗೆ ಯಾವುದು ಪನಿಷ್ಮೆಂಟ್ ವಗೇರ ಕೊಟ್ಟಿದ್ದಾರೆ ಮತ್ತು ಅವ್ರ ಜೊತೆ ಸರಿಯಾಗಿ ಅವ್ರಿಗೆ ಟ್ರೀಟ್ ಮಾಡಿಲ್ಲ, ಅವ್ರಿಗೆ ದೌರ್ಜನ್ಯ ಮಾಡಿದ್ದಾರೆ. ಈ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಿಂದ. ಸೊ ಅದು ನಾವು ರಿಜಿಸ್ಟರ್ ಮಾಡಿದ್ದೀವಿ ಈಗ 2 ಜನ ಮೇಲೆ, ಮಮತಾ ಮತ್ತು ಸರಸ್ವತಮ್ಮ.
ಇಬ್ಬರು ಜನ ಅಲ್ಲಿ ಬಾಲಮಂದಿರಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ದು ಮತ್ತು ಬೇರೆ ಏನೇನಾಗಿದೆ ಎಲ್ಲ. ಸಿನ್ಸ್ ಬಿಲೋ 18 ಇದ್ದಾರೆ, ಮೈನರ್ ಇದ್ದಾರೆ, ಗರ್ಲ್ಸ್ದು ಅವ್ರದ್ದು ಕಾನೂನು ಪ್ರಕಾರ ಹೇಗೆ ಕೌನ್ಸಿಲಿಂಗ್ ವಗೇರೆ ಮಾಡಬೇಕು ಮತ್ತು ಸಿವಿಲ್ ಡ್ರೆಸ್ಸಲ್ಲಿ ಮಾಡಬೇಕು, ಈ ಥರ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಪರಿಶೀಲನೆ ಮಾಡ್ತೀವಿ ಕೇಸ್. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.